ಏನು ಬತ್ತಾ ಇದ್ದೀರಾ? ಹೌದೇ 5 ನಿಮಿಷಕ್ಕೆ ಬಂದ್ಬಿಡ್ತೀಯಾ? ಅಲ್ಲ ನೀನ್ ಮೊದ್ಲೇ ಹೇಳೋದಲ್ವೇ ಬತ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮನೆಗೆ ಅಡುಗೆ ಬಡ್ಗೆ ಎಲ್ಲ ಮಾಡ್ಬಿಟ್ಟು ರೆಡಿ ಮಾಡ್ಕೊಂಡು ಇಕ್ತಾ ಇದ್ದೆ. ಹಾ ಹೌದೇನು? ಕಾರ ಗೊತ್ತಿದ್ರೆ ಏನಮ್ಮ ಏನು ಹೇಳೋದೇ ಇಲ್ವಲ್ಲ ನೀವು ತಕೊಂಡ್ರೆ? ಹಾ ಅಯ್ಯೋ ರಾಮ, ಗೊತ್ತಾ ಇದ್ರೇನು? ಹ್ಞೂ ಬಾ ಬಾ ಬಾ. ಅಲ್ಲ ಏನು ಹೇಳಲೇ ಇಲ್ವಲ್ಲ ಮೀ, ನಿನ್ ಗಂಡನ ಬತ್ತಾವನ? ಹೌದಾ? ಇಲ್ಲ ಮಗನ ಸಿಸ್ವಾರ ಕೊಟ್ಬಿಟ್ಟು ಬಂದಿದ್ದೀನಿ. ಸಿಸ್ವಾರದಾಗೆ ಐತೆ. ಹ್ಞೂ ಹೌದೇನು? ಹ್ಞೂ ಅಲ್ಲ ಹೆಂಗೆ ಏನು ಹೆಂಗೆ ತಕೊಳ್ರಿ? ಅಲ್ಲ ಇಷ್ಟೊಂದು ಹೆಂಗೆ ಸಂಪಾದನೆ ಮಾಡ್ಬಿಟ್ರಿ ಇಷ್ಟುನ ಏನು ಹೇಳಲೇ ಇಲ್ವಲ್ಲ? ಹ್ಞೂ ಸರಿ ಆಯಿತು ಬಾ, ಬಂದಮೇಲೆ ನೀ ಕುಂತ್ಕೊಂಡು ನೆಮ್ಮದಿಯಾಗಿ ಮಾತಾಡೋಣ. ನಿಮ್ಮ ಅಪ್ಪನೂ ಮನೆಯಾಗೆ ಐತೆ. ಹ್ಞೂ 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 ಸರಿ ಸರಿ ಬರ್ರಿ. ಹಾಂ ಹೌದಾ? ಹಾಂ ಸರಿ ಸರಿ ಆಯಿತು ಆಯ್ತಾಯ್ತು. ರೀ ರೀ ಹೇಳ್ ಮಮತಾ. ರೀ ಮಗಳು ಅಳಿಯ ಇಬ್ರು ಬತ್ತಾವ್ರಂತೆ. ಓ ಸಂತೋಷನೇ ಅಲ್ವಾ, ಬಿಡು. ಅಷ್ಟೇ ಅಲ್ಲ, ಬರೀ ಇದ್ರಾಗ ಗೊತ್ತಾ ಇಲ್ಲ, ಕಾರ್ ತಕೊಂಡ್ ಬತ್ತಾವ್ರಂತೆ. ಅಲ್ಲ ಬಾಡಿಗೆ ಕಾರ್ಗೆಲ್ಲ ಅದೊಂದು ದಂಡ ಬೇರೆ. ಯಾಕೆ ಕಾರಾಗೆ ಇದು ಮಾಡ್ಕೊಂಡು ಬರ್ಬೇಕಿತ್ತು, ಹಂಗೆ ನೀವು ಬಸ್ಗೆ ಸತ್ಕೊಂಡು ಬಂದಿದ್ರೇನು ಬೇಡ ಅಂತ ಅನ್ನೋದ? ಇದೇನೇ ನೀ ತಿರ್ಪೆ ಸೋಕಿಗಳು ಬೇಡ ಅಂತ ಅನ್ನೋದು. ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಬಿಡಮ್ಮ. ಅಲ್ಲ ಏನಕ್ಕೆ ಸುಮ್ಮನೆ ನೀ ಕಾರು? ಅಯ್ಯೋ ರೀ, ಬಾಡಿಗೆ ಕಾರಲ್ಲ, ಸ್ವಂತ 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 ಕಾರಾಗಂತೆ ಬತ್ತಾ ಇರೋದು. ಏನು ಸ್ವಂತ ಕಾರ? ಅಲ್ಲ ಇನ್ನು ಹೋಗೊಂದು 5-6 ತಿಂಗಳಾಗಿಲ್ಲ, ಆಗ್ಲೇ ನೀ ಸ್ವಂತ ಕಾರ್ ಎಲ್ಲಿಂದ ಬರ್ತದೆ? ಯಾಕೆ ಬರಕಿಲ್ಲ? ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಮಾಡ್ದೇ ಇರ್ತಾರ. ನೀವು ಸುಮ್ಕಿರಿ, ನೀವು ಒಳ್ಳೆ ಸಂದ ಕೇಳ್ತೀರ ನೀವಂತೂ. ಖುಷಿ ಪಡ್ಬೇಕು ನಾವು ಇನ್ನೂ. ರೀ ನಮ್ಮನ್ನ ಎಷ್ಟು ಜನ ಆಡ್ಕೊತಾ ಇದ್ರು, ನನ್ನ ಮಗಳನ್ನ ಅಳಿಯನ್ನ ಏನು ಹೊಸಿ ಜನ ಆಡ್ಕೊತಾ ಇದ್ರ. ಊರಾಗಿರೋರೆಲ್ಲ ಆಡ್ಕೊಂಡು ಪಕ್ಕ ಆಡ್ಸ್ಕೊಂಡು ಹೋಗ್ತಾ ಇದ್ದಿದ್ದೆ ನೀನಿಯ. ನನಗೂ ಒಂಥರ ಅನ್ನಿಸ್ತಿತ್ತು, ಏನಪ್ಪ ನನ್ನ ಮಗಳು ಭಾಳ ಹಿಂಗೆಲ್ಲ ಆಗೋಯ್ತು ಅಂತ. ಇವಾಗ ಹೆಂಗೋ ನನ್ನ ಮಗಳು ಭಾಳ ಸಂದ ಕಾಯ್ತಾಯ್ತೆ ಅಂತ ಹೇಳ್ಬಿಟ್ಟು ಬೋಲ್ ಖುಷಿ ಆಯ್ತಾಯ್ತು ನನಗಂತೂ. ರೀ ನನ್ನ ಮಗಳು ಬತ್ತಾಳೆ, ಇರಿ ಅಲ್ಲಿ ರೋಡ್ ತನಕ ಹೋಗಿ ಕರ್ಕೊಬಿಟ್ಟು ಬರ್ತೀನಿ. ಓ ಅವಳೇನ್ ಮನೆ ನೋಡಿಲ್ವೋ ಏನು? ಬರ್ತಾಳೆ ಬಿಡು. ರೀ ಇದೇನ್ರಿ ನೀವು ಹಿಂಗೆ ಹೇಳ್ತಿರಲ್ಲ? ಅಯ್ಯೋ ರೀ ನೀವು ಸುಮ್ಕಿರಿ, ನಿಮ್ಗೆ ಏನು ಗೊತ್ತಾಗಕ್ಕಿಲ್ಲ ನೋಡಿ. ಮಗಿನ ಈಶ್ವರ ಕೊಟ್ಬಿಟ್ಟು ಬಂದಿದ್ದೀನಿ. ಆಮೇಕಿಂದ ನಾನು ಮರತ್ರೊಳಗೆ ಹೋಗ್ಬಿಟ್ಟು ನೀವೇ ಕರ್ಕೊಂಬಿಟ್ಟು ಬರಬೇಕು. ಮಗಳ ಜೊತೆ ಮಾತಾಡ್ಕೊಂಡಿರ್ತೀನಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡ್ತೀನಿ. ಆಮೇಕಿಂದ 1 ಗಂಟೆ ಕರೆಕ್ಟಾಗಿ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬನ್ನಿ. ಮರಿತೀಯ ನೀನ್ ಮರಿದೆ ಇನ್ನೇನ್ ಮಾಡ್ತೀಯಾ? ಮರಿತೀಯ ಬಿಡು ನೀನು. ಸರಿ ರೀ, ಹೋಗ್ಬಿಟ್ಟು ಬರ್ತೀನಿ. ಕರ್ಕೊಂಬಿಟ್ಟು ಬರ್ತೀನಿ. ನೋಡಿ ಹಂಗೆ ನೀವು ಹೊಸಿ ಸಾಮಾನು ಬೇಕು ಮನೆಗೆ. ಏನು ಮಾಡೋಣ, ಇವತ್ತು ಯಾವಾರ ಭಾನುವಾರ ಒಂಚೂರು ಮಟನ್ ಕಟ್ ಮಾಡ್ಸ್ಕೊಂಬಿಟ್ಟು ಬರ್ರಿ. ಹಂಗೆ ನೀ ಒಂಚೂರು ಎಣ್ಣೆ ಗಿಣ್ಣೆ ಎಲ್ಲ ಖಾಲಿ ಆಗೈತಿ, ಎಲ್ಲ ತಂದ್ಬಿಡಿ. ಇನ್ನೆಲ್ಲ ಮಾಡ್ಬೇಕಲ್ಲ. ಸರಿ ಆಯ್ತು ಹೇಳು. ಎಲ್ಲ ತಕೊಬಿಟ್ಟು ಬರ್ತೀನಿ. ನೀನು ಹೋಗಿರೋ, ಇನ್ನೂ ಟೈಮ್ ಐತಲ್ಲ ಮೊಮ್ಮಗಳನ್ನ ಕರ್ಕೊಂಬಿಟ್ಟು ಬರಕ್ಕೆ. ಆಮೇಲೆ ನಾನೇ ಹೋಗಿ ಕರ್ಕೊಂಬಿಟ್ಟು ಬರ್ತೀನಿ. ಸರಿ ರೀ ಆಯ್ತು. ಅಲ್ಲ ನನ್ಗೆ ಎಷ್ಟು ಕಡೆ ನೋಡಿಲ್ಲ, ಅದು ಹೆಂಗ್ ಸಾಧ್ಯ ಅಂತ. ಹಾ ಇಷ್ಟು ಬಿರ್ನ ಕಾರ್ ತಗೊಳ್ಳೋಷ್ಟು ಸಂಪಾದನೆ ಮಾಡೋಕ್ಕಾಯ್ತದ? ಏನಿಲ್ಲ ಅಂದ್ರೆ ಒಂದು 8-10 ಲಕ್ಷನ ಬೇಕು ಕಾರ್ಗೆ. ಏನ್ ಕತೆನೋ. ಏನ್ ಮಮತಾ ಇಲ್ಲಿ ಬೀದಿನ ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ಯಾ? ಯಾರನ್ನ ಬರ್ಬೇಕಿತ್ತೆ? ಹೂ ಕಣಕ್ಕ, ನನ್ನ ಮಗಳು ಹೊಸ ಕಾರ್ ತಕೊಂಡ್ ಮಗಳು ಒಳಿಯ ಇಬ್ರು ಬರ್ತಾವ್ರಂತೆ. ಏನು ಹೊಸ ಕಾರ್ ತಕೊಂಡ್ ಬರ್ತಾವ್ರಂತ? ಹೂ ಕಣಕ್ಕ, ನನ್ನ ಮಗಳು ಒಳಿಯ ಇಬ್ರು ಬರ್ತಾವ್ರಂತೆ. ಅದಕ್ಕೆ ನನಗೆ ಕಾಯ್ತಾ ಇವ್ನಿ, ಯಾ ಕಡೆ ಬರ್ತಾರೋ ಏನೋ. ಪಾಪ ಅಲ್ಲಿಂದ ಬರ್ತಾವ್ರಲ್ಲ, ಕಾರೆಲ್ಲ ನಿಲ್ಸಕ್ ಇದು ಮಾಡ್ಕೊಂಡು ಹೇಳ್ಬೇಕಲ್ಲ, ಅಲ್ಲಿ ನಿಲ್ಸು ಇಲ್ಲಿ ನಿಲ್ಸು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಕಾಯ್ಕೊಂಡು ನಿಂತೀವ್ನಿ. ಏನ್ ರಮ್ಮಿ ಏನೋ ಮಾತಾಡ್ಕೊಂಡು ನಿಂತ್ಕೊಂಡ್ರಿ? ಏನಿಲ್ಲ ಮಮತಾ, ಮಗಳನ್ನು ಒಳಿಯ ಇಬ್ರು ಹೊಸ ಕಾರ್ ತಕೊಂಡು ಬರ್ತಾವ್ರಂತೆ ಇಲ್ಲೇ ನಿನಗೆ ಎಲ್ಲೋ. ಅದಕ್ಕೆ ನೀನು ಕಾಯ್ತಾವಳೆ. ಇವನಮ್ಮಿ ಏನು ಒಳಿ ಅಂದ್ರು? ಬೆಂಗ್ಳೂರ್ಗೆ ಹೋಗ್ಬಿಟ್ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಂಗ ಅವ್ರೆ? ಹೂ ಕಣಕ್ಕ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡವ್ರಿ. ಹೆಂಗೋ ಗಂಡ ಏನ್ರಿ ಇಬ್ರು ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಂಡು ಹೆಂಗೋ ಚೆನ್ನಾಗಿರೋದಕ್ಕೆ ಹಿಂಗ ಆಯ್ತಾಯ್ತೆ, ಚೆನ್ನಾಗಾಯ್ತಾಯ್ತೆ ಎಲ್ಲನೂ. ಪರವಾಗಿಲ್ಲ ಮತ್ತೆ ಅಲ್ವೇ? ಹೆಂಗೋನು ಆತಾಗೆ ಬೆಂಗ್ಳೂರ್ಗೆ ಹೋದಾರೆಲ್ಲ ಚಂದ ಉದ್ದಾರ ಆಗ್ಬಿಟ್ಟೇನಿಯೇ ಬತ್ತಾವ್ರಮ್ಮ. ಹೆಂಗೋ ಬಿಡು, ಎಲ್ಲ ಚೆನ್ನಾಗಿ ಉದ್ದಾರ ಆಗ್ಬಿಟ್ರೆ ಅಷ್ಟೇನಿಯೇ ಸಾಕು. ಕಾರು ಪಾರು ತಗೊಳ್ಳೋ ಅಷ್ಟು ಸೀಮಂತಿಗೆ ಬಂದೈತೆ ಅಂದ್ರೆ ಎಲ್ಲ ಸಂದಕ್ಕಾಗಿರ್ತಾರೆ ಅಂತ ನೀ ಅರ್ಥ. ಹೆಂಗೋ ಎಲ್ಲ ಸಂದಕ್ಕಿದ್ಬಿಟ್ಟು ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ಹೂ ಕಣಕ್ಕ, ನಾನು ಅಷ್ಟೇ ಅನ್ಕೊಳ್ಳೋದು, ಅದ್ರ ಮೇಲೆ ನಾನು ಏನು ಅನ್ಕೊಳಕಿಲ್ಲ. ಹೆಂಗೋ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ನನಗೆ ತಾನೇ ಇನ್ನೇನು ಬೇಕು? ನನ್ನ ಮಗಳು ಒಳಿಯ ಮೊಮ್ಮಗಳು ಎಲ್ಲ ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು. ಆಗು ಯಾವ್ದೋ ಕಾರ್ ಬತ್ತಾ ಇದ್ದಂಗೈತೆ. ನನ್ನ ಮಗಳು ಒಳಿಯುಂದೆ ಅಂತ ಅನ್ನಿಸ್ತದೆ, ಗೊತ್ತೈತೆ. ಯಾವ್ದೋ ಕಾರು, ಸಿಮೆಂಟ್ ಕಲರ್ ಇದ್ದಂಗೈತೆ ಕಾರು. ಸಂದಕೈತೆ, ಹೊಸ ಕಾರೇ ನೀನಿಯ. ಅಲ್ಲೋಡು ಗೊತ್ತಾವ್ರಿ. ಅಮ್ಮ ಮಗಳೇ, ಸಂದಕಿದ್ಯೇನವ? ಸಂದಕಿದ್ಯಾ? ಅಯ್ಯೋ 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 ಬಂಗಾರಿ, ಎಂಟ ಸಂದಕ ಹೋಗ್ಬಿಟ್ಟಿದ್ಯಲ್ಲೇ. ಅಯ್ಯೋ ನೀನು ನೋಡಿದ್ರೆ ನೀನಿಯಾ, ನನ್ನ ಕಣ್ಣು ತುಂಬ ಬತ್ತೈತೆ. ಹಳಿ ಅಂದ್ರೆ ಚೆನ್ನಾಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹೂ ಕಣಪ್ಪ, ಹಳಿ ಅಂದ್ರೆ ಚೆನ್ನಾಗಿದೀವಿ. ಅಲ್ಲ ಬತ್ತೀವಿ ಅಂತ ಒಂದು ಮಾತು ಹೇಳಿಲ್ಲ, ಕಾರ್ ತಗೊಂಡಿರೋ ವಿಚಾರ ಹೇಳಿಲ್ಲ, ಏನು ಹೇಳಿಲ್ವಲ್ಲ. ಏನಿಸ್ಯಾ? ಅಮ್ಮ ನಿಂಗೆ ಹೇಳೋಣ ಅಂತಾನೆ ನೀವು ಅನ್ಕೊಂಡ್ವಿ, ನಿಂಗೆ ಸರ್ಪ್ರೈಸ್ ಕೊಡೋಣ ಬಂದ್ಬಿಟ್ಟು ಅಂತ ಹೇಳ್ಬಿಟ್ಟು ಹಂಗೇನಿಯ ಬಂದ್ಬಿಟ್ವಿ. ಅಮ್ಮ ಚೆನ್ನಾಗೈತೆ ಕಾರು. ನಿನ್ನು ಅಪ್ಪನು ನನ್ನ ಮಗುನು ಎಲ್ಲಾರನೂ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿವ್ನಿ. ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡ್ಬಿಟ್ಟು ಬಂದ್ಬಿಡೋಣ ಆಮೇಕಿಂದ. ದೇವಸ್ಥಾನ ಅಂತ ಎಲ್ಲನೂ ಸರಿನಾ? ಸರಿ ಬಾಮ ಮಂತಗೋಗೋಣ. ಅಪ್ಪ ಸಂತಕೈತಾ?
ಹೂ ಕಣವ ಎಲ್ಲ ಸಂತಕವ್ರೆ. ನೀನು ನೋಡ್ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಹೊಳಿ ಅಂದ್ರೆ ಕಾರ್ ನಿಲ್ಲಿಸ್ಬೇಡಿ, ಒಸಿ ನಮ್ಮಂತ ತಕೊಬಿಟ್ಟು ಬಂದಲ್ಲಿ ನಿಲ್ಸ್ಕೊಳ್ಳಿ. ಇಲ್ಲಿ ಗೊತ್ತಲ್ಲ ಎಲ್ಲ ಗೀಚ್ ಹಾಕ್ಬಿಡ್ತಾರೆ ಹುಡುಗರು, ಸೊರಿ ಇಲ್ಲ ಬಡತದವು, ಎಲ್ಲ ಗೀರಾಕಿ ಬೀರಾಕಿ ಬಿಸಾಕ್ಬಿಡ್ತವೆ. ಸುಮ್ಕೆ ಬಿಸ್ಲಾಗಿ ಯಾಕೆ ಆಗಲೇ ಅಲ್ಲಿ ನಮ್ಮ ಮನೆ ಪಕ್ಕ ತಕೊಬಿಟ್ಟು ಬಂದು ನಿಲ್ಸಿ. ಸರಿ ಅತ್ತೆ, ಆಯ್ತು ನಿಲ್ಲಿಸ್ತೀನಿ ಹೇಳಿ. ಯಪ್ಪ ಬಾಯ್ ಬಾ ಮಂತ ಹೋಗಣ. ಅಯ್ಯೋ ಇಲ್ಲಿ ನೋಡಿ ಶಾನೆ ಬಿಸ್ಲು, ಎಂತ ಚೆನ್ನಾಗಿ ಆಗ್ಬಿಟ್ಟಿದ್ಯಾ, ಒಂದ್ ರೌಂಡ್ ದಪ್ಪನೇ ಆಗ್ಬಿಟ್ಟಿದ್ಯಲ್ಲ ಮಗಳೇ. ಅಮ್ಮ ಕಣ್ಣು ಕುಕ್ತಾ ಇತ್ತು ನನಗಂತ ನೀನು ನೋಡಿ ಹೊಸ್ದಾಗಿ ಮಾಡಿಸ್ಕೊಂಡ ಚೈನು. ಅಮ್ಮ ಬಾ, ರೋಡ ನಿಂತ್ಕೊಂಡೇನು ಮಾತಾಡೋದು ಎಲ್ಲನೂ. ಬಾ ಹೋಗ್ಬಿಟ್ಟು ಮನೆ ಒಳಗಡೆ ಕುಂತ್ಕೊಂಡು ಮಾತಾಡನಿ, ಇನ್ನು ಬೇಜಾನೈತಿ ಹೇಳೋದ್ ಬಾ. ಸರಿ ಮಗಳೇ, ನಡಿ ಹೋಗೋಣ. ರೀ ಗಾಡಿ ನಾನು ಎಳ್ಗೆ ಹಾಕ್ಬಿಟ್ಟು ಬನ್ನಿ, ಸರಿನಾ? ನಾನು ಹೋಗ್ತೀನಿ ಮಂತಕ್ಕೆ. ಸರಿ ಆಯ್ತು. ಇದೇನು ಏನು ಗೊತ್ತಿರಲಿಲ್ಲ ಅಲ್ವಾ ಇವನ್ಗೆ. ಈ ಬೊಡ್ಡಿ ಇಲ್ಲೆಲ್ಲ ಇಟ್ಟಾಡ್ಕೊಂಡು ಓಡಾಡ್ಕೊಂಡು ಬಿದ್ದಿದ್ದ, ಅದು ಹೆಂಗ್ ಇವಾಗ ಕಾರು ಪಾರು ಎಲ್ಲ ತಗೊಬಿಟ್ಟವನಲ್ಲ. ಅಲ್ಲಿ ನೋಡ್ದ ಮಗಳು ಮಮತಿ ಮಗಳು ಹೆಂಗ್ ಬದ್ಲಾಗೋಗ್ಬಿಟ್ಟವಳೆ. ಸೋಕಿ ಮಾಡೋದು ನೋಡ್ದ, ಪ್ಯಾಂಟ್ ಸೂಟ್ ಹಾಕೊಂಡು ಬಂದಿರೋದು ಅಮಾಯಕ ಇದ್ದಂಗಿದ್ಲು, ಯಾಪ್ ಮರೆ ಹಾಕೊಂಡಿದ್ಲು. ಈಗ ನೋಡ್ರಿ ಹೆಂಗ್ ಬದ್ಲಾಗೋಗ್ಬಿಟ್ಟವಳಲ್ಲ. ನೋಡ್ದಿನಕ ಎಲ್ರಿಗೂ ಒಂದೊಂದು ಟೇಮ್ ಬತ್ತೆ ಅಂತಾರೆ, ಇದೇ ಅನ್ನಿಸ್ತದೆ. ಲೆಕ್ಕ ಹಾಕು, ಯಾರು ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರು ಸಾವುಕಾರ ಆಗ್ಬೋದು, ಬಡವರಾಗ್ಬೋದು, ಹೆಂಗ್ ಬೇಕಾದ್ರು ಬದ್ಲಾಗ್ಬೋದು ಅಲ್ವಾ. ನಾನು ನೋಡೇನಿ ಆಶ್ಚರ್ಯ ಆಯ್ತಾಯ್ತು ನನಗಂತೂ. ಇದೇನಪ್ಪ ಇದು ಹಿಂಗೆ ಅಂತ ಹೇಳ್ಬಿಟ್ಟು. ಬಾಕ ಏನ್ ಮಾಡಕ್ಕಾಯ್ತದೆ, ಅವ್ರ ಹಣೆ ಬರ್ದಾಗ ಹಿಂಗೆ ಬರ್ದಿತ್ತೇನೋ, ಸಾವುಕಾರ ಆಗೋಗ್ಬಿಟ್ಟವ್ರೆ. ಏನೋ ದೊಡ್ಡದಾಗ ಮಾಡಿರ್ತಾನೆ ಅನ್ನಿಸ್ತದೆ. ಇವಳು ಬೆಂಗ್ಳೂರಿಗೆ ಹೋಗ್ಬಿಟ್ಟು 5-6 ತಿಂಗಳ ಹಿಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಏನೋ ಮಾಡಿರ್ತಾರೆ. ನಮ್ಗೆ ಯಾಕಕ್ಕ, ಬಾ ಹೋಗನಿ, ಅವ್ರು ಸಂದಕ್ಕಿದ್ರೆ. ಓ ಆಟೆ ನೀನು, ಇನ್ನು ನಾವು ಸಂದಕ್ಕಿರ್ತೀವಿ, ಅವ್ರು ತಾನೇ ಸಂದಕ್ಕಿದ್ರೆ ಸರಿ ಬಾ, ನಮ್ಗೆ ಯಾಕೆ, ಹೋಗನಿ. ಕುಡಿರಿ ಕಾಪಿ ಕುಡಿರಿ. ಅತ್ತೆ, ಕಾರಾಗೆ ಓಡಿಸ್ಕೊಂಡ್ ಬರ್ತಾ ಇದ್ರೆ ಅಲ್ಲಿ ಇರೋರೆಲ್ಲ ನಮ್ಮ ಊರವರೆಲ್ಲ ಬೊಗ್ಬೋಗಿ ನಮ್ಮನ್ನೇ ನೋಡ್ತಾ ಇದ್ರು. ನೋಡ್ಲಿ ಬಿಡ್ರಿ, ಗ್ಲಾಸ್ ಇಳಿಸ್ಕೊಂಡ್ ಬರ್ಬೇಕಿತ್ತು, ಎಲ್ರು ನೋಡಂಗೆ ನೀನಿಯ. ನಾನೇ ಸುಮ್ಕೆ ಬಿಟ್ಟನೆ, ನಾನು ಗ್ಲಾಸ್ ಎಲ್ಲ ಇಳಿಸ್ಕೊಂಡ್ ಬಂದೆ. ಎಲ್ರು ಹಿಂಗೆ ಗುರಾಯಿಸ್ತಾ ಇದ್ರು, ಉರ್ಕಂಡ್ಲಿ ಅಂತ ಸುಮ್ಕಾದೆ. ಉರ್ಕಂಡ್ಲಿ ಸುಮ್ನಿರಿ ಹೇಳಿ ಅಂದ್ರೆ ಉರ್ಕಂಡ್ಲಿ. ಏನ್ ಅವಾಗ ನಮ್ಮನ್ನ ಆಡ್ಕೊಂಡು ನುಗಾಡೋರು ಸುಮ್ನೆ ನೀನಿಯ. ಆಡ್ಕೊಳ್ಳೋರು ಗೊತ್ತಾ, ಅಯ್ಯೋ ಬೊಲ ಆಡ್ಕೊಳ್ಳೋರು ನಮ್ಮನ್ನ ನೋಡ್ಬಿಟ್ಟು. ಇವಾಗ ಅದ್ ಏನ್ ಮಾಡ್ಕತ್ತಾರ ಮಾಡ್ಕೊಳ್ಳಿ ತಗೊಳ್ಳಿ. ಹೆಂಗ್ ನುಗಾಡೋರು ಹೇಳಿ ನಮ್ಮನ್ನ ನೋಡಿ. ಅದಕ್ಕೆ ಅತ್ತೆ ನಾನು ನೋಡ್ಲಿ ಅಂತಾನೆ ನೀವು ಬಂದಿದ್ದು. ಬರ್ರಿ, ಇನ್ನು ಊರೆಲ್ಲ ಚೆನ್ನಾಗಿ ಓಡಾಡನಿ. ಓಡಾಡಿದ್ರೆ ಎಲ್ಲ ಉರ್ಕೋಬೇಕು. ಅಮ್ಮ ಇನ್ನೂ ಒಂದ್ ಸೆಟ್ ಒಡವೆನೂ ಮಾಡಿಸ್ಕೊಂಡಿದೀನಿ ಕಣಮ್ಮ. ಪಾಪ ಇವ್ರೇನೇನಿಯ ಎಲ್ಲ ಮಾಡಿಸ್ಕೊಂಬಿಟ್ಟು ತಂದು ಕೊಟ್ರು. ಎಂತ ಲೆವೆಲ್ಗೆ ಬೆಳೆದ್ಬಿಟ್ರಮ್ಮಿ. ನೀವು ಬೆಂಗ್ಳೂರ್ಗೆ ಹೋದ್ರೆ ಉಣ್ಣಕ್ಕೂ ಕಷ್ಟಪಡ್ತೀರಾ, ಎಲ್ಲದಕ್ಕೂ ಕಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೆ. ಅದೇನೋ ನಾವು ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಯಾವ ಲೆವೆಲ್ಗೆ ಬೆಳೆದ್ಬಿಟ್ಟು ಬಂದಿದ್ದೀರಾ. ನನಗೆ ಆಶ್ಚರ್ಯ ಆಯ್ತಾಯ್ತೆ, ನೀವು ಇಷ್ಟು ಸಂದಕ್ಕೆ ಮ್ಯಾಲ್ಗಡೆಗೆ ಬೆಳೆದಿರೋದು ನೋಡ್ಬಿಟ್ಟು ನನಗೆ ಒಂಥರ ಆಶ್ಚರ್ಯ ಆಯ್ತಾಯ್ತೆ. ಹೆಂಗೋ ಬಿಡಮ್ಮಿ, ನೀವೆಲ್ಲ ಹಿಂಗೆ ಸಂದಕ್ಕಿದ್ರೆ ನನಗೂ ಖುಷಿನೇನಿಯ. ನಿಮ್ಮ ಅಜ್ಜಿ ಇದ್ದಿದ್ರೆ ಇನ್ನು ಯಾವ ಪಾಟಿ ಖುಷಿ ಪಡೋಳೋ ಏನು ಕತಿಯೋ ನಾ ಕಾಣೆ. ಜನ ನಮ್ಮನ್ನ ಆಡ್ಕೊಂಡು ಆಡ್ತಿದ್ರು, ಮಮತಿ ಫ್ಯಾಮಿಲಿ ಬೀದಿಗೆ ಬಂತು ಅಂತ. ಕೊನೆಗೂ ಹೆಂಗೋ ಬಿಡು, ಮ್ಯಾಲ್ಗಡೆಗೆ ಬಂದ್ವಲ್ಲ ಅಷ್ಟೇ ಸಾಕು. ಕಣಮ್ಮ, ಇನ್ನೂ ಚೆನ್ನಾಗಾಗ್ಬೇಕು ಕಣಮ್ಮ, ಇನ್ನೂ ಜಾಸ್ತಿ ಚೆನ್ನಾಗಾಗ್ಬೇಕು ಕಣಮ್ಮ. ಹಾತೀರಾ ಅದು ದರಿದ್ರದೊಳವಳೆಲ್ಲ ಸುಮಿ, ಅವಳು ನೋಡ್ಬಿಟ್ಟು ಹೊಟ್ಟೆ ಉರ್ಕೊಂಡು ನೆಗದ್ ಬಿಡ್ಬಿಡ್ಬೇಕು. ನೋಡ್ತಿರು, ಚೆನ್ನಾಗಿ ಹೊಟ್ಟೆ ಉರ್ಸ್ಬೇಕು ಅವಳಿಗೆ. ಉರ್ಸು. ನಮ್ಮೇಲೆ ನೀವು ಉತ್ತರ ಮಾಡ್ತಿದ್ಲಲ್ಲ ಅಮ್ಮ, ಉರ್ಸು ಹೇಳಿ ಸರಿಯಾಗಿ. ಮತ್ತೆ ಅವನೇನು ಸುಮಕ್ಕನ್ ಮಗ, ನನ್ನ ಫ್ರೆಂಡು, ಅವನೇನು ಈಗ್ಲೂ ಮಾಮೂಲಿ ಒಯ್ತಾವನೇನು ಪಾಪಣ್ಣಂತ ಕೆಲ್ಸಕ್ಕೆ. ಈಗ್ಲೂ ಅವನ ಹತ್ರ ಕೂಲಿ ಕೆಲ್ಸಕ್ಕೆ ಹೋಗೋಗಿ ಬರ್ತಾವನಿ. ಹಳಿ ಅಂದ್ರೆ ನೀವಿರಿ. ನಿಮ್ಮ ಮಾವಯ್ಯ ಮಟನ್ ತರಕ್ ಹೋಗೈತೆ, ಎಲ್ಲ ಮಸಾಲೆಗೆಲ್ಲ ಹಾಕತೀನಿ, ಚೆನ್ನಾಗಿ ತಿನ್ನಿವ್ರಂತ ಇವತ್ತು ಭಾನುವಾರ ಮಾಡಾಕ್ತೀನಿ. ಸರಿ ಅತ್ತೆ. ಅಮ್ಮ ನೋಡಿದ್ರಾ ಎಷ್ಟು ಖುಷಿ ಪಟ್ರು ನಮ್ಮನ್ನ ನೋಡ್ಬಿಟ್ಟು. ನೋಡುದ್ನಲ್ಲ,